ಹಲೋ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ನಾನು ರೀಸೆಂಟಾಗಿ KHP ಕಡೆಯಿಂದ ಅಕ್ರಾಸ್ ಕರ್ನಾಟಕ ಒಂದು 15-18 ಲೇಔಟಲ್ಲಿ ಆಕ್ಷನ್ ಮುಗಿದೋಗಿದೆ. ಅದ್ರದ್ದು ರಿಸಲ್ಟು ಮತ್ತು ಲೇಔಟ್ ರಿವ್ಯೂ ಜಸ್ಟ್ ಬೆನಿಫಿಟ್ ಆಫ್ ಎವ್ರಿಬಡಿ ಅಂತ ಮಾಡ್ತಾ ಇದ್ದೀನಿ. ಅದರದ್ದು ಇನ್ಫಾರ್ಮೇಷನ್ KHPಯಲ್ಲಿದೆ, ನೀವು ಹೋಗ್ಬಿಟ್ಟು ನೋಡ್ಬೋದು. ನಾನು ಒಂದು ಸ್ವಲ್ಪ ಡೈಗ್ರಾಮ್ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಸೊ ಬಾಗಲಕೋಟ್ ಸಿಕ್ಕೇರಿ ರಿವ್ಯೂ ಮಾಡಿದ್ದೀನಿ, ಈ ವಿಡಿಯೋ ಇಲ್ಲಿದೆ. ಬಳ್ಳಾರಿಯಲ್ಲಿ ಆಂಧ್ರಲ್ಲಿ ಲೇಔಟ್ ಬಂದಿತ್ತು, ಆಂಧ್ರಲ್ಲೂ ಲೇಔಟಲ್ಲಿ ಬಂದಿತ್ತು, ಅದನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಅದೇ ಬಳ್ಳಾರಿಯಲ್ಲಿ ಮತ್ತು ತೆಕ್ಕಲಕೋಟೆಯಲ್ಲೂ ಕೂಡ ರಿವ್ಯೂ ಮಾಡಿದ್ದೀನಿ. ಇವತ್ತು ನಾನು ಬಳ್ಳಾರಿಯಲ್ಲಿ ಮತ್ತೊಂದು ಲೊಕೇಶನಲ್ಲಿ ಬಂದಿದೆ. ಆ ಲೊಕೇಶನ್ ಯಾವುದು ಅಂದರೆ, ಸೊ ಅದು ಬಂದುಬಿಟ್ಟು ಜಾಸ್ ಫಾರ್ ಇನ್ಫಾರ್ಮೇಷನ್ ಬಳ್ಳಾರಿ ಗುಗ್ರೆಟ್ಟಿ ಅಂತ ಹೇಳ್ಬಿಟ್ಟು. ಈ ಗುಗ್ರೆಟ್ಟಿಲಿ ಎಷ್ಟು ಸೈಟ್ ಇದೆ, ನಾವು ಈ ಡೆಮೋ ಮ್ಯಾಪಿಂದನೇ ಸ್ಟಾರ್ಟ್ ಮಾಡೋಣ. ಎಷ್ಟು ಸೈಟ್ ಇತ್ತು, ಎಷ್ಟು ಸೈಟ್ ಬಂದಿದೆ, ಯಾವ ಪ್ರೈಸಿಗೆ ಹೋಗಿದೆ ಅಂತ ನಾನು ಈ ಡೈಗ್ರಾಮ್ ನಿಮಗೋಸ್ಕರ ಈಸಿ ವ್ಯೂ ಮಾಡಿದ್ದೀನಿ. ಈ ಲೆಫ್ಟ್ ಸೈಡ್ ಬಾಟಮಲ್ಲಿ ಏನಿದೆಯಲ್ಲ, ಟೋಟಲ್ ಅದು ನೋಟಿಫಿಕೇಷನಲ್ಲಿ ಬಂದಂಥ 20 ಸೈಟ್ ಹಾಕಿದ್ದೀನಿ. 20 ಸೈಟಲ್ಲಿ ಕಾಂಬಿನೇಷನ್ ಆಫ್ ಎಲ್ಲ ಕಾರ್ನರ್ ಸೈಟೇ ಇತ್ತು, 99%. ಸೊ ಅದರಲ್ಲಿ 20-30 ಲೈನಲ್ಲಿ ಕಾರ್ನರ್ ಇತ್ತು, LIGಯಲ್ಲಿ ಕಾರ್ನರ್ ಇತ್ತು, MIGಯಲ್ಲಿ ಕಾರ್ನರ್ ಇತ್ತು, HIG 1ಅಲ್ಲೂ ಕೂಡ ಕಾರ್ನರ್ ಇತ್ತು. ಸೊ ನೀವು ಸ್ಕ್ವೇರ್ ಫೀಟ್ ಮೇಲೆ ಹೋದರೆ 800 ಅಡಿ, 900 ಅಡಿ, 1500 ಅಡಿ, 2400 ಅಡಿ, ಕೆಲವೊಂದು ಸೈಟ್ಗಳು 3000 ಅಡಿ ಕೂಡ HIG 1 ಇದರಲ್ಲಿ ಇದೆ. ಸೊ ಇದರಲ್ಲಿ ಟೋಟಲ್ 20 ಸೈಟ್ ಬಂದಿತ್ತು. 20 ಸೈಟಲ್ಲಿ ಕೇವಲ 7 ಸೈಟ್ ಮಾತ್ರ ಆಕ್ಷನಲ್ಲಿ ಜನಗಳು ತೊಗೊಂಡಿದ್ದಾರೆ. ಸೊ ಇಫ್ ಯು ಅಬ್ಸರ್ವ್ ಆಲ್ ದಿ 7 ಸೈಟ್ಸು ಈ ಮೈಲಿ ಹೈಲೈಟ್ ಮಾಡಿದೆ. 1257, 1452, ಯೆಲ್ಲೋ ಕಲರ್ 103, 1395. ಗೌರ್ಮೆಂಟ್ ಪ್ರೈಸ್ ಬಂದುಬಿಟ್ಟು 9688 ಪರ್ ಸ್ಕ್ವೇರ್ ಮೀಟರ್. ಅಂದರೆ ಅಪ್ರಾಕ್ಸಿಮೇಟ್ಲಿ ಡಿವೈಡೆಡ್ ಬೈ 10.7 ಮಾಡಿದ್ರೆ ಹತ್ತತ್ರ 950 ರೂಪಾಯಿಗೇನೋ ಪರ್ ಸ್ಕ್ವೇರ್ ಫೀಟ್ ಹಿಂದೆ ಮುಂದೆ ಬರುತ್ತೆ. ಸೊ ಅದನ್ನು ನಾವು ಫಸ್ಟ್ ಸೈಟನ್ನು 10,800 ತೊಗೊಂಡಿದ್ದಾರೆ. ಈಸಿ ಕ್ಯಾಲ್ಕುಲೇಷನ್ಗೆ ಹೇಳ್ತಾ ಇದ್ದೀನಿ, ಒಂದು 10-20 ರೂಪಾಯಿ ಹಿಂದೆ ಮುಂದೆ ಆಗುತ್ತೆ. ಎರಡನೇದು 1,050 ರೂಪಾಯಿ ತೊಗೊಂಡಿದ್ದಾರೆ. ಮೂರನೇದು 1,020 ರೂಪಾಯಿ ತೊಗೊಂಡಿದ್ದಾರೆ. ಎಲ್ಲ ರೇಂಜಾಗಿ ಒಂದೇ ಲೆವೆಲ್ಲಾಗಿ, ಅಂದರೆ 2 ಬಿಡ್ಡು ಇಲ್ಲ 3 ಬಿಡ್ ಮಾಡಿಬಿಟ್ಟು. ಐ ಥಿಂಕ್ ಕಾಂಪಿಟೇಷನ್ ತುಂಬ ಕಮ್ಮಿ ಇತ್ತು ಅನ್ಕೊತೀನಿ. ತುಂಬ ಸ್ಟ್ರಾಟಜಿಯಾಗಿ ತುಂಬ ಜನ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ. 950 ರೂಪಾಯಿಗಿರೋದನ್ನು 1,000 ರೂಪಾಯಿಗೆ ತೊಗೊಂಡಂಗೆ ಒಂದು ಲೆಕ್ಕದ ರೇಟಲ್ಲಿ 2 ಬಿಡ್ಡಲ್ಲೇ ನಿಮಗೆ ಇಲ್ಲಿ ಎಲ್ಲರಿಗೂ ಸೈಟ್ ಸಿಕ್ಬಿಟ್ಟಿದೆ. ಒಂದು ಸೈಟ್ ಮಾತ್ರ ಹತ್ತತ್ರ 4-5 ಬಿಡ್ ಹೋಗಿಬಿಟ್ಟು ಅದು ಒಂದು ಹತ್ತತ್ರ ಒಂದು 700-800 ರೂಪಾಯಿ ಇನ್ಕ್ರೀಸ್ ಆಗಿದೆ, ಈ ಲೆವೆಲಾಗಿದೆ. ಟೋಟಲ್ ಬಂದಿದ್ದು 20 ಸೈಟು, ಸೇಲ್ ಆಗಿರೋದು 7 ಸೈಟು. 7 ಸೈಟಲ್ಲೂ ಯಾವುದು ಕೂಡ ಡಬಲ್ ಪ್ರೈಸು 3 ಟೈಮ್ಸು 4 ಟೈಮ್ಸ್ ಏನಾಗಿಲ್ಲ. ಗುಗ್ರೆಟ್ಟಿ ಒಳ್ಳೆ ಲೊಕೇಶನು, ತುಂಬ ಚೆನ್ನಾಗಿದೆ. ನಾನು ನಿಮ್ಗೆ ಅದನ್ನು ಈಗ ತೋರಿಸ್ತೀನಿ ಸದ್ಯ, ಇದು 1 ನಿಮಿಷದಲ್ಲೇ. ಸೊ ಎವ್ರಿಬಡಿ ಈಸ್ ಡನ್ ಅ ಗುಡ್ ಇನ್ವೆಸ್ಟ್ಮೆಂಟ್ ನನ್ನ ಪ್ರಕಾರ. ಇಲ್ಲಿ ತುಂಬ ಚೆನ್ನಾಗಿ ಹಾಕಿದ್ದಾರೆ, ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಸೊ ನೀವು ಲೊಕೇಶನ್ ನೋಡೋಕೆ ಹೋದರೆ ಗುಗ್ರೆಟ್ಟಿ ಬಂದುಬಿಟ್ಟು, ಸೊ ಈ ಕರ್ನಾಟಕ ಮ್ಯಾಪಲ್ಲಿ ಇಫ್ ಯು ಝೂಮ್ ಮಾಡ್ತಾ ಹೋದರೆ ಬಳ್ಳಾರಿ ಬಂದುಬಿಟ್ಟು ಚಿತ್ರದುರ್ಗದಿಂದ ಚಳ್ಳಕೆರೆ ಟುವರ್ಡ್ಸ್ ನಾವು ಸ್ವಲ್ಪ ನಾರ್ತಿಗೆ ರೈಸ್ ಆದರೆ ಬರುತ್ತೆ ಬಳ್ಳಾರಿ. ಸೊ ಬಳ್ಳಾರಿಯಲ್ಲಿ ನಾನು ಹೇಳ್ದಂಗೆ ಈ ರೈಟ್ ಸೈಡ್ ಏನು ರೆಡ್ ಕಲರ್ ಇದೆಯಲ್ಲ, ಸೊ ಅದು ಬಂದುಬಿಟ್ಟು ಆಂಧ್ರಾಳು ಲೇಔಟು. ನಾನು ಅದು ಆಲ್ರೆಡಿ ರಿವ್ಯೂ ಮಾಡಿದ್ದೀನಿ, ಅದರ ಹಿಂದ್ಗಡೆ ಹೋಗ್ಬಿಟ್ಟು ವಿಡಿಯೋ ನೋಡಿ. ಅದೇ ಕೂಡ ನಾವು ತೆಂಕಲ್ಕೋಟೆ ಈ ಮೇಲ್ಗಡೆ ಇದೆಯಲ್ಲ 150A ಅಂತ, ಇದು ಶಿರಗುಪ್ಪಿ ಕೆಳಗಡೆ, ಇದನ್ನು ಕೂಡ ರಿವ್ಯೂ ಮಾಡಿದ್ದೀನಿ. ಇವತ್ತು ಬಂದುಬಿಟ್ಟು ನಾವು ರಿವ್ಯೂ ಮಾಡ್ತಾ ಇರೋದು ಈ ಲೇಔಟನ್ನು. ಸೊ ಈ ಲೇಔಟನ್ನು ನಾವು ಸ್ಯಾಟಲೈಟ್ ಇಮೇಜಿಗೆ ಹೋಗೋಣ. ಸೊ ಸ್ಯಾಟಲೈಟ್ ಇಮೇಜ್ಗೆ ಹೋಗಿ ಇದನ್ನು ತೊಗೊಂಡ್ರೆ ಸೊ ಬಳ್ಳಾರಿ ಗುಗ್ರೆಟ್ಟಿ ಲೇಔಟ್ ಅಂತ ಹೇಳ್ಬಿಟ್ಟು ಸ್ವಲ್ಪ ನೀವು ಸೂಕ್ಷ್ಮವಾಗಿ ಅರ್ಥ ಮಾಡಿದ್ರೆ ಬಳ್ಳಾರಿ ಸೌತಿಗೆ ಬರುತ್ತೆ. ಒಳ್ಳೆ ಎದುರುಗಡೆ ಇಂಡಸ್ಟ್ರಿಯಲ್ ಏರಿಯಾ ಇದೆ, ಮುಂಡರಿಗೆ ಇಂಡಸ್ಟ್ರಿಯಲ್ ಆಪೋಸಿಟ್ ಬರುತ್ತೆ. ಇಲ್ಲೊಂದು ಕೆನಲ್ಲು ಕೂಡ ಇದೆ. ತುಂಬ ಚೆನ್ನಾಗಿ ಬೆಳೀತಾ ಇರೋದು ಬಳ್ಳಾರಿ ಅಂದರೆ ಬೆಂಗಳೂರು ರೋಡ್ ಮಾತ್ರ. ಬಟ್ ಏನಂದರೆ ಈ ಕೆನಲ್ ಒಳಗಡೆ, ತುಂಗಭದ್ರಾ ಕೆನಲ್ ಒಳಗಡೆ ಎಲ್ಲ ತುಂಬ ಇನ್ಫ್ರಾಸ್ಟ್ರಕ್ಚರು, ರಿಯಲ್ ಎಸ್ಟೇಟು, ಮನೆಗಳು, ಏರಿಯಾಗಳು ತುಂಬ ಚೆನ್ನಾಗಿ ಬೆಳೆದಿದೆ. ಈ ಕೆನಲ್ ಔಟ್ಸೈಡ್ ಮಾತ್ರ ಸ್ವಲ್ಪ ಇನ್ನೂ ಅಂಡರ್ ಡೆವಲಪ್ಮೆಂಟ್ ಇದೆ. ಇದು ಬಳ್ಳಾರಿ ರಿಂಗ್ ರೋಡು. ಆಮೇಲೆ ಈ ಲೇಔಟು ಬಳ್ಳಾರಿ ರಿಂಗ್ ರೋಡಿಗೆ ತುಂಬ ಅಟ್ಯಾಚ್ ಆಗಿದೆ, ನೀವು ಇಲ್ಲಿ ಕೂಡ ಗಮನಿಸ್ಬೋದು. ಸೊ ಅಟ್ಯಾಚ್ ಆಗಿರೋದ್ರಿಂದ ಸರ್ಟನ್ಲಿ ಇವತ್ತಲ್ಲ ನಾಳೆ ಪೊಟೆನ್ಷಿಯಲ್
ಗ್ರೋತ್ ತುಂಬ ಚೆನ್ನಾಗಿ ಬಂದೇ ಬರುತ್ತೆ. ಇದು ಸುತ್ತಮುತ್ತಲೂ ಕೂಡ ಎಲ್ಲ ನಿಮಗೆ ಅಬ್ಸರ್ವ್ ಮಾಡಿದ್ರೆ ರಿಯಲ್ ಎಸ್ಟೇಟ್ ಬೆಳೆದ್ಬಿಟ್ಟಿದೆ. ಸೊ ಈ ಥರ ಮಲ್ಟಿಪಲ್ ಕಾರ್ನರ್ ಸೈಟ್ಗಳಿತ್ತು. ಸೈಟ್ ನಂಬರ್ 4, ಸೈಟ್ ನಂಬರ್ 103 ತೊಗೊಂಡಿದ್ದಾರೆ ಯಾರೋ. ಸೊ 1395 ಹೋಗಿದೆ, 185. ಸೊ ನನಗೆ ನೋಡಿ ಇಲ್ಲಿ ಆಲ್ರೆಡಿ 4-5 ಮನೆ ಕಟ್ಟಿದ್ದಾರೆ. ಅವ್ರು ಕಟ್ಟಿರೋ ಮನೆಗಳಲ್ಲಿ ಒಂದು 15-20 ಫ್ಯಾಮಿಲಿ ಇಲ್ಲಿ ಆಲ್ರೆಡಿ ವಾಸವಾಗಿದೆ. ಪ್ರೀವಿಯಸ್ ಆಕ್ಷನಲ್ಲಿ ನನಗೆ ಗೊತ್ತಿರೋ ಒಂದಿಬ್ಬರು ತೊಗೊಂಡಿದ್ದಾರೆ ಇಲ್ಲಿ. ಸೊ ಪ್ರೈಸು ಕೂಡ 1400-300 ಏನೋ ಮಾರ್ಕೆಟಲ್ಲಿ 1500ವರೆಗೂ ಇದೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಇಟ್ ಈಸ್ ವೆರಿ ವೆರಿ ಬ್ಯೂಟಿಫುಲ್ ಲೇಔಟ್. ನೀವು ಲೇಔಟಲ್ಲಿ ನೋಡಿ ಮನೆ ಇರೋದನ್ನು ಕೂಡ ನೋಡ್ಬೋದು. ಲೇಔಟನ್ನು ಡಬಲ್ ರೋಡ್. ಓಕೆ, ಆ್ಯಸ್ ಆಫ್ ನೌ ತುಂಬ ಕನ್ಸ್ಟ್ರಕ್ಷನ್ ಹೌಸ್ ಕೂಡ ಇದೆ. ಸೊ ತುಂಬ ಚೆನ್ನಾಗಿ ನಾವು ಇದನ್ನು ನೋಡ್ಬೋದು. ವೆರಿ ಬ್ಯೂಟಿಫುಲ್, ವೆರಿ ವೆರಿ ಬ್ಯೂಟಿಫುಲ್ಲಿ ಡನ್. ಪ್ರಾಬ್ಲಮ್ ಏನು ಅಂದರೆ ಆ್ಯಸ್ ಆಫ್ ಟುಡೇ ತುಂಬ ಮನೆಗಳಿಲ್ಲ, ಒಂದು 15-20 ಫ್ಯಾಮಿಲಿ ಅಂತ ಇದೆ ಅಂತೆಲ್ಲ ಕೇಳ್ಪಟ್ಟಿದ್ದೀನಿ. ಆ್ಯಂಡ್ ಮೋರೋವರ್ ಇದು ದೊಡ್ಡ ಲೇಔಟು. ಇಟ್ಸ್ ನಾಟ್ ಜಸ್ಟ್ ಲೈಕ್ 200, 300, 500 ಸೈಟ್ದಲ್ಲ ಇದು. ಹತ್ತತ್ರ 1,000-1,500 ಸೈಟ್ ಇರುವಂಥ ಲೇಔಟ್ ಇದು. ತುಂಬ ಚೆನ್ನಾಗಿದೆ, ಒಳ್ಳೆ ಲ್ಯಾಂಡ್ಸ್ಕೇಪು. ಕೆನಲ್ ಪಕ್ಕದಲ್ಲಿದೆ ಒಂದು ಸೈಡಲ್ಲಿ, ಡೆಡ್ ಎಂಡಲ್ಲಿ. ಇನ್ನೊಂದು ಸೈಡಲ್ಲಿ ಎಂಟ್ರಿ ಬಂದುಬಿಟ್ಟು ಔಟರ್ ರಿಂಗ್ ರೋಡ್ಗಿದೆ. ಸೊ ನನ್ನ ಪ್ರಕಾರ ಹೂವರ್ ಇಸ್ ಗಾಟ್ ಇಟ್ಸ್ ಅ ರಿಯಲಿ ಗ್ರೇಟ್ ಇನ್ವೆಸ್ಟ್ಮೆಂಟ್ ಅಂತ ನಾನು ಭಾವಿಸಿದ್ದೀನಿ. ಸೊ ಆನ್ ದಟ್ ನೋಟ್ ಇದು ಬಂದುಬಿಟ್ಟು ನಮ್ಮ ಕಂಪ್ಲೀಟ್ ಬಳ್ಳಾರಿ ಗುಗ್ರೆಟ್ಟಿ ರಿವ್ಯೂ. ನಿಮ್ಗೇನಾದರೂ ಈ ಸ್ಕ್ರೀನ್ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಳ್ಳಿ. ನೀವು ಇಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ರಿವ್ಯೂ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಸುತ್ತಮುತ್ತಲಿರೋ ಬಳ್ಳಾರಿಯವರಾಗಿದ್ದು ಬಳ್ಳಾರಿ ಗುಗ್ರೆಟ್ಟಿ ಮೇಲೆ ಏನಾದರೂ ಐಡಿಯಾ ಇದ್ದರೆ, ಪ್ರೈಸ್ ಏನಾದರೂ ಮಾರ್ಕೆಟಲ್ಲಿ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ. ನಿಮ್ಮ ವ್ಯೂವನ್ನು ಕಮೆಂಟಲ್ಲಿ ತಿಳಿಸಿ. ಈ ಥರ ರಿವ್ಯೂ ಮಾಡೋದ್ರಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ. ಮುಂದೆ ಬರುವಂತಹ ಯಾವುದಾದ್ರು ಆಪ್ಷನ್ ಇದ್ದರೆ ಅದರ ಮೇಲೆ ತುಂಬ ಚೆನ್ನಾಗಿ ಡೀಟೇಲ್ಸ್ನ ಕೊಡ್ಬೋದು. ಸೊ ಆನ್ ದಟ್ ನೋಟ್ ಐ ಆಮ್ ಗೋನಾ ಕ್ಲೋಸ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಗುಡ್ ನೈಟ್ ಎವ್ರಿಬಡಿ.